ಹೋಯ್ ನಮಸ್ಕಾರ ಎಲ್ಲರಿಗೂ. ಹೊಸ ಶೂ ಹೈಕಂಡು ಬಸ್ಸೆಲ್ಲ ಹತ್ಕೊಂಡು ನಾವು ಸೀದಾ ಹೊದ್ದು ಮೆಜೆಸ್ಟಿಕ್ಕಿಗೆ. ಎಂಥ ಟ್ರಾಫಿಕ್ ಹೇಳ್ತ್ರಿ ಮರಿ, 2 ಗಂಟೆ ಮೆಜೆಸ್ಟಿಕ್ ರೀಚ್ ಶಾಪಕ್ಕೆ. ಅಲ್ಲಿಂದ ಕಡೆಗೆ ಟ್ರೈನ್ ಹತ್ರ ಹೋಯ್ತು. ಟ್ರೈನಿಗೆ ಅಮ್ಮ ನನಗಿಂತ ಜಾಸ್ತಿ ನನ್ನ ಲಗೇಜ್ ಇತ್ತಲ್ಲ ಮರಿ, ಸುಸ್ತಾಗಿ ಹೋಯ್ತು ಅದು ಹಿಡ್ಕೊ ಬಂದು. ಕಡೆಗೆ ಅಲ್ಲಿಂದ ಟ್ರೈನ್ ಹತ್ಕೊಂಡು ನಾವು ಕುಂದಾಪುರ ಕೊಪ್ಪಕ್ಕೆ ರೆಡಿ ಇದ್ದಿತ್ತು. ಫಸ್ಟ್ ಹೋಗಿ ಕೆಲಸ ಮಾಡೋದು ಶೂ ಸಮ ಕಟ್ಕೊಂಡಿದ್ದಿತ್ತು. ಸಮ ಕಟ್ಕೊಂಡ ಎಲ್ಲ ಸಮ ಹಾಯ್ಕೊಂಡ್ರ ಮೇಲೆ ಸೃಜನ ಮೇಡಮ್ ಹತ್ರ ಚಾಕ್ಲೇಟ್ ತಪ್ಪು ಕೇಳಿದೆ. ಚಾಕ್ಲೇಟ್ ತಂದಿಲ್ಲ. ಚಾಕ್ಲೇಟ್ ತಕ ಜ್ಯೂಸ್ ಕುಡ್ಕೊಂಡು ಆಚೆ ಹೋಗಿ ಹೆಂಗಿದ್ರು ನಮ್ಮ ದೀಪಾಲಿ ಆ್ಯಂಡ್ ಗ್ಯಾಂಗ್ ಅವರು ಎಲ್ಲರೂ ನಮ್ಮನ್ನು ಮಾತಾಡ್ಸ್ಕೊ ಬಂದ್ರೆ. ಅವ್ರನ್ನೆಲ್ಲ ಹಾಯ್ ಹೇಳಿ ನಮ್ಮ ಸೃಜನ ಹ್ಯಾಂಗೆ ಮನೆ ಕಂಡಿಲ್ಲ ಕಾಣಿ, ಯಾರು ಕೋಲ್ ಕಡ್ಡಿ ಅನ್ಕೊಂಡು ಹಿಂಗೆ ಬಿಸಾಕ್ರು ಗೊತ್ತಾತಿಲ್ಲ ನಮ್ಗೆ. ಊಟ ಎಂಥದ್ದು ತರಲಿಲ್ಲ, ಬಿಸ್ಕೆಟ್ ಮಾತ್ರ ತಂದಿದ್ದ. ಬಿಸ್ಕೆಟ್ ಎಲ್ಲ ತಿನ್ಕೊಂಡು ಕಾಣಿ ನಾನೇ ಕಾಣ್ತಿದ್ದೆ. ಕಾಂಬು ಖುಷಿ ಆಯ್ತು. ಅಲ್ಲೆಲ್ಲ ಸ್ವಲ್ಪ ಟ್ರೈನಂಗೆ ಆಟ ಆಡ್ತಾ ಅವ್ರನ್ನೆಲ್ಲ ಮಾತಾಡಿಸಿ ಕಡೆಗೆ ಇಳುವ ಟೈಮ್ ಬಂತು. ಅಲ್ಲಿಂದ ಸ್ಟೇಷನ್ ಹೊರಗಡೆ ಸಂಜು ಬಾವ ಕಾಯ್ತಿದ್ದೀರ. ಅವ್ರು ನಮಗೆ ಶಾಸ್ತ್ರಿ ಸರ್ಕಲಲ್ಲಿ ಲಿಫ್ಟ್ ಕೊಟ್ರ ಕಾಣಿ. ಕೊನೆಗೂ ರೀಚ್ ಆಯಿತು ನಮ್ಮ ಕುಂದಾಪುರಕ್ಕೆ. ಕಡೆಗೆ ಅಲ್ಲಿಂದ ಮನೆಗೆ ಹೋದೆ. ಎಲ್ಲರೂ ಮನೆ ಕಂಡಿದ್ದೀರಿ, ನಾನು ಒಬ್ಬಳೇ ಸೈ ಬೇಗ ಎಚ್ಚರಿಗೆ ಆದ. ಈ ವ್ಯೂ ನೋಡಕ್ಕೆ ನಾ ಬೆಂಗಳೂರಿಂದ ಬಂದದ್ದು ಕಾರು ಸಾರ್ಥಕ ಆಯ್ತು ಕಾಣಿ. ನನ್ನ ತಂಗಿ ಕೆಲಸ ಮಾಡ್ತಿದ್ದ. ಇಲ್ಲಿ ಬಂದ್ರು ದಾಲ್ ಮಾಡ್ತಿರಲ್ಲ ಅವಣ್ಯ ಕಾಣ. ಅಲ್ಲಿಂದ ನಮ್ಮ ಮನೆಯವರಿಗೆಲ್ಲ ನಾನು ತಗೊಂಬಂದು ಶೂ ತೋರ್ಸ್ನಾ. ಈ ಕಣಿ ನನ್ನ ಶೂ ಕಣಿ ಆಗಿತ್ತಾ ಅಲ್ಲ, 500 ರೂಪಾಯಿ ಕೊಡ್ಲಕ್ಕಲ್ಲ. ಬಂದ ಮೇಲೆ ಸ್ವಲ್ಪ VIP ಟ್ರೀಟ್ಮೆಂಟ್ ಕೊಡ್ಕಲ್ಲ. ಸುಮ್ಮನೆ ಒಂದು ಬದಿ ಕೂರ್ಸಕ್ಕೆ ಇಲ್ಲ. ನಂಗೆ 16 ಸತಿ ತಿರ್ಸ್ರು ಆಚಿಂದ ಈಚಿಂದ ಆಚೆಗೆ. ಈಗ ನೆಲ ಒರೆಸ್ಕೊಂಬ್ರ ನಾ. ಎಷ್ಟು ದಿನ ಆಯಿತು ನೀ ದೋಸೆ ತಿಂದೆ. ನಮ್ಮ ಅಡುಗೆ ಬಟನ್ ತೋರ್ಸಕ್ಕೆ ನೀ ದೋಸೆ ಹೆಂಗೆ ಮಾಡೋದು. ಸೊ ಹೀಗೆ ವಿಡಿಯೋಗೋಸ್ಕರ ನೋಡ್ತಾ ಇರಿ ರಾಮನಗು ವ್ಲಾಗ್ಸ್. ಟಾಟಾ.